ದ ಡಿಬೇಟ್ಗೆ ಸ್ವಾಗತ. ಆಮ್, ಅಂದ್ರೆ ನಾವು ಪ್ರಕೃತಿಯಲ್ಲಿ ನೋಡ್ತೀವಿ ಅಲ್ವಾ, ಕಂಬಳಿ ಹುಳುವೊಂದು ಚಿಟ್ಟೆಯಾಗುವ ಮುನ್ನ ತನ್ನ ಸುತ್ತ ಒಂದು ಗಟ್ಟಿಯಾದ ಗೂಡನ್ನು ಕಟ್ಕೊಳುತ್ತೆ. ಹೌದು, ಖಂಡಿತ. ಒಂದು ರೀತಿಯ ಭದ್ರತೆಗಾಗಿ. ಎಕ್ಸಾಕ್ಟ್ಲಿ. ಆ ಗೂಡಿನ ಒಳಗೆ ಕಟ್ಟುನಿಟ್ಟಾದ ನಿಯಮಗಳಿವೆ, ಒಂದು ನಿರ್ದಿಷ್ಟ ಚೌಕಟ್ಟಿವೆ. ಆ ಚೌಕಟ್ಟಿಲ್ದೆ ಆ ಹುಳುವಿಗೆ ರೂಪಾಂತರ ಹೊಂದಲು ಸಾಧ್ಯವೇ ಇಲ್ಲ. ಆದ್ರೆ ನೋಡಿ, ಒಮ್ಮೆ ಆ ಹುಳು ಸುಂದರವಾದ ಚಿಟ್ಟೆಯಾಗಿ ಹೊರಬಂದ ಮೇಲೆ ಅದಕ್ಕೆ ಆ ಗೂಡಿನ ಹಂಗಿರುತ್ತಾ? ಇರಲ್ಲ. ಅದೇ, ಅದು ಮುಕ್ತವಾಗಿ ಆಕಾಶದಲ್ಲಿ ಹಾರಾಡುವಾಗ ಮತ್ತೆ ಆ ಹಳೇ ಗೂಡಿನೊಳಗೆ ಹೋಗಿ ಕೂರ್ಬೇಕು ಅಂತ ಯಾರಾದರೂ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಶಿವಮೊಗ್ಗಲ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಜ್ಞಾನ ಗ್ರಂಥಮಾಲಾ 3ರ ಆಧಾರದ ಮೇಲೆ ಇಂದಿನ ನಮ್ಮ ಚರ್ಚಾ ವಿಷಯ ನಿಂತಿರುವುದೇ ಈ ಮೂಲಭೂತ ಪ್ರಶ್ನೆಯ ಮೇಲೆ. ಹೌದು. ಇದು ನಾರದ ಭಕ್ತಿ ಸೂತ್ರದ 12ನೇ ಸೂತ್ರದ ಹಿನ್ನೆಲೆಯಲ್ಲಿ ಬರುವ ಒಂದು ಬಹಳ ಆಳವಾದ ತಾತ್ವಿಕ ಪ್ರಶ್ನೆ. ಆಧ್ಯಾತ್ಮಿಕ ಸಾಧನೆಯ ಪಥದಲ್ಲಿ ಒಬ್ಬ ಸಾಧಕನು ದೇವರಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಅನನ್ಯ ಭಕ್ತಿಯನ್ನು ತಲುಪಿದ ನಂತರವೂ ಆತನು ಸಮಾಜದ ಮತ್ತು ಶಾಸ್ತ್ರದ ನಿಯಮಗಳನ್ನು ಪಾಲಿಸುವ ಅಗತ್ಯವಿದೆಯೇ ಅನ್ನೋದನ್ನ ನಾವಿಂದು ಚರ್ಚೆ ಮಾಡ್ತಿದ್ದೀವಿ. ಖಂಡಿತ. ಈ ವಿಚಾರದಲ್ಲಿ ನನ್ನ ನಿಲುವು ಸ್ಪಷ್ಟವಾಗಿದೆ. ಸಂಪೂರ್ಣವಾದ ಆ ಅಮಲ ಭಕ್ತಿಯನ್ನು ತಲುಪಿದಾಗ ಸಾಧಕನು ದೈಹಿಕ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆ. ಆ ಹಂತದಲ್ಲಿ ಶಾಸ್ತ್ರದ ಭೌತಿಕ ಕಟ್ಟುಪಾಡುಗಳು ಸಂಪೂರ್ಣವಾಗಿ ಅಪ್ರಸ್ತುತವಾಗುತ್ತವೆ. ಆತನ ಆ ಸಹಜ ವರ್ತನೆಯೇ ಅಲ್ಲಿ ಪರಮಸತ್ಯ. ಆದ್ರೆ ಚಿಟ್ಟೆ ತಾನು ಮುಕ್ತಳಾದೆ ಅಂತ ಆ ಗೂಡಿನ ವ್ಯವಸ್ಥೆಯನ್ನೇ ತಿರಸ್ಕರಿಸಿದ್ರೆ, ಅಥವಾ ತನ್ನನ್ನೇ ನೋಡ್ತಿರುವ ಇತರ ಕಂಬಳಿ ಹುಳುಗಳಿಗೆ ಆ ಗೂಡು ಅನಗತ್ಯ ಅನ್ನೋ ಸಂದೇಶ ರವಾನಿಸಿದ್ರೆ ಏನಾಗ್ತದೆ? ಇಡೀ ಜೀವಸಂಕುಲದ ಸಮತೋಲನವೇ ತಪ್ಪಿಹೋಗಲ್ವಾ? ಅಂದ್ರೆ ನೀವು ಆಚರಣೆಗಳು ಬೇಕು ಅಂತೀರಾ? ಹೌದು. ಈ ವಿಚಾರದಲ್ಲಿ ನನ್ನ ದೃಷ್ಟಿಕೋನ ಭಿನ್ನವಾಗಿದೆ. ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿದರೂ, ಎಷ್ಟೇ ಉನ್ನತ ಮಟ್ಟದ ಅರಿವು ಮೂಡಿದರೂ ಅಸ್ತಿತ್ವದಲ್ಲಿರುವ ಪ್ರಕೃತಿ ಮತ್ತು ಶಾಸ್ತ್ರದ ನಿಯಮಗಳನ್ನ ಮೀರುವಂತಿಲ್ಲ. ಮೀರುವಂತಿಲ್ವಾ? ಖಂಡಿತ ಇಲ್ಲ. ವ್ಯಕ್ತಿಗೆ ತನ್ನ ದೇಹದ ಪ್ರಜ್ಞೆ ಇರೋವರೆಗೂ ಆತನು ಸ್ವಯಂ ರಕ್ಷಣೆಗಾಗಿ ಮತ್ತು ಸಮಾಜಕ್ಕೆ ಮಾದರಿಯಾಗಲು, ಅಂದ್ರೆ ನಾವು ಲೋಕಸಂಗ್ರಹ ಅಂತೀವಲ್ವಾ, ಅದಕ್ಕಾಗಿ ಶಾಸ್ತ್ರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಇದು ಕೇವಲ ನನ್ನ ಅಭಿಪ್ರಾಯ ಅಲ್ಲ, ಭಗವದ್ಗೀತೆ ಮತ್ತು ಮೂಲ ಗ್ರಂಥಗಳು ಎತ್ತಿ ಹಿಡಿಯುವ ಸತ್ಯ ಇದು. ಹಾಗಾದರೆ ಮೂಲ ಕೃತಿಯು ವಿಶ್ಲೇಷಿಸುವ ಆ ಭಕ್ತಿಯ ಅಂತಿಮ ಹಂತದ ವಾಸ್ತವ ಸ್ವರೂಪವನ್ನು ನಾವು ಮೊದಲು ಬಿಡಿಸಿ ನೋಡೋಣ. ಶ್ರೀಮನ್ ಮಧ್ವಾಚಾರ್ಯರ ನವಪ್ರಮೇಯ ರತ್ನಮಾಲಾದಲ್ಲಿ ಅಮಲಾಭಕ್ತಿಶ್ಚ ತತ್ಸಾಧನಂ ಅನ್ನೋ ಮಾತಿದೆ. ಕಲ್ಮಶವಿಲ್ಲದ ಭಕ್ತಿ. ಹೌದು. ಇದು ಬರೀ ಬೆಳಗ್ಗೆ ಎದ್ದು ಆ ಕೈ ಮುಗಿಯುವ ಯಾಂತ್ರಿಕ ಪ್ರಕ್ರಿಯೆಯಲ್ಲವೇ ಅಲ್ಲ. ಕೃತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂತೆ ಸಾಧಕನ ಮನಸ್ಸು, ದೇಹ ಮತ್ತು ಪ್ರಜ್ಞೆ ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನವಾಗುವ ಒಂದು ಭಾವಪರವಶತೆಯ ಸ್ಥಿತಿ ಇದು. ಆತನಿಗೆ ತಾನು ಬೇರೆ, ತನ್ನ ಆರಾಧ್ಯ ದೈವ ಬೇರೆ ಎಂಬ ಅರಿವೇ ಇರುವುದಿಲ್ಲ. ತಾನು ಭಕ್ತನೆಂಬ ಅರಿವು ಆತನಲ್ಲಿ ಅಳಿಸಿ ಹೋಗಿರುತ್ತೆ. ಆ ಭಾವಪರವಶತೆಯನ್ನು ನಾನು ಒಪ್ತೇನೆ, ಆದ್ರೆ ಒಂದು ನಿಮಿಷ, ಇದನ್ನ ಪೂರ್ತಿ ಮಾಡ್ತೀನಿ. ಅಂತಹ ದೈವಿಕ ಉನ್ಮಾದದ ಸ್ಥಿತಿಯಲ್ಲಿರುವ ಒಬ್ಬ ವ್ಯಕ್ತಿಗೆ ನಾನಿಂದು ಇಂತಿಷ್ಟೇ ಹೊತ್ತಿಗೆ ಸ್ನಾನ ಮಾಡಬೇಕು, ಇಂಥದ್ದೇ ಮಡಿಬಟ್ಟೆ ಉಡಬೇಕು, ಇಂಥದ್ದೇ ಮಂತ್ರ ಪಠಿಸಬೇಕು ಅನ್ನೋ ಶಾಸ್ತ್ರದ ಭೌತಿಕ ನಿಯಮಗಳನ್ನು ನೆನಪಿಟ್ಟುಕೊಂಡು ಪಾಲಿಸಲು ಹೇಗ್ ಸಾಧ್ಯ? ಅದು ಅಸಾಧ್ಯ ಅಲ್ವಾ? ಪೂರ್ತಿಯಾಗಿ ಅರಳಿದ ಹೂವೊಂದು ತನ್ನಷ್ಟಕ್ಕೆ ತಾನೇ ನೈಸರ್ಗಿಕವಾಗಿ ಪರಿಮಳ ಬೀರುವ ಹಾಗೆ ಆ ಹಂತವನ್ನು ತಲುಪಿದ ಭಕ್ತನ ಪ್ರತಿಯೊಂದು ಉಸಿರು ಭಕ್ತಿಯೇ ಆಗಿರುತ್ತೆ. ಆಂತರಿಕ ಸಮರ್ಪಣೆ ಪೂರ್ಣಗೊಂಡಾಗ ಬಾಹ್ಯ ಆಚರಣೆಗಳು ತಾನಾಗಿ ಉದುರಿ ಹೋಗ್ತವೆ. ಅಂದ್ರೆ ನಿಯಮಗಳು ಬೇಕಾಗಿರೋದು ಮನಸ್ಸನ್ನು ನಿಯಂತ್ರಿಸಲು. ಮನಸ್ಸೇ ಇಲ್ಲದ ಮೇಲೆ ನಿಯಮಗಳೇಕೆ? ಈಗ ನೋಡಿ, ಭಕ್ತಿಯ ಉತ್ತುಂಗ ಸ್ಥಿತಿಯ ಬಗ್ಗೆ ನೀವು ನೀಡಿದ ವಿವರಣೆ ತಾತ್ವಿಕವಾಗಿ ಬಹಳ ರಮಣೀಯವಾಗಿದೆ. ಆ ಉನ್ಮಾದದ ಸ್ಥಿತಿಯಲ್ಲಿ ಆಚರಣೆಗಳು ಉದುರಿ ಹೋಗುತ್ತವೆ ಅನ್ನೋದಿನ್ನು ನಾವು ಒಪ್ಕೊಳ್ಳೋಣ. ಆದರೆ ಇಲ್ಲಿ ನಾವು ಎದುರಿಸುತ್ತಿರುವ ವಾಸ್ತವಿಕ ಸಮಸ್ಯೆ ಬೇರೆಯೇ ಇದೆ. ಏನದು ವಾಸ್ತವಿಕ ಸಮಸ್ಯೆ? ಮೂಲ ಕೃತಿಯು ಭಗವದ್ಗೀತೆಯ 16-24ನೇ ಶ್ಲೋಕವನ್ನು, ಅಂದರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ ಎಂಬುದನ್ನು ಉಲ್ಲೇಖಿಸುತ್ತದೆ. ಅಂದ್ರೆ ಯಾವುದು ಸರಿ ಮತ್ತೆ ಯಾವುದು ತಪ್ಪು ಅಂತ ನಿರ್ಧರಿಸಲು ಶಾಸ್ತ್ರವೇ ಅಂತಿಮಾಳತೆಗೋಲು. ಹೌದು, ಸಾಮಾನ್ಯರಿಗೆ ಅದು ಅನ್ವಯಿಸುತ್ತೆ. ಕೇವಲ ಸಾಮಾನ್ಯರಿಗಲ್ಲ. ನೀವು ಹೇಳುವ ಆ ಭಾವಪರವಶತೆಯೂ 24 ಗಂಟೆಗಳ ಕಾಲವೂ ಇರುತ್ತಾ? ಖಂಡಿತ ಇಲ್ಲ. ಎಷ್ಟೇ ದೊಡ್ಡ ಸಿದ್ಧಪುರುಷನಾದರೂ ಆತನಿಗೆ ತನ್ನ ದೇಹದ ಪ್ರಜ್ಞೆ ಇದ್ದೇ ಇರುತ್ತದೆ. ಹಸಿವು, ನಿದ್ರೆಗಳ ಅರಿವಿರುತ್ತದೆ ಅಲ್ವಾ? ದೈಹಿಕ ಅಗತ್ಯಗಳ ಅರಿವು
ಅದೇ ಆ ದೇಹಪ್ರಜ್ಞೆಯೋವರೆಗೂ ಆತ ಶಾಸ್ತ್ರಗಳನ್ನು ಯಥಾವತ್ತಾಗಿ ಪಾಲಿಸಲೇಬೇಕು. ಯಾಕೆ ಗೊತ್ತೇ? ಮನುಷ್ಯನ ಮನಸ್ಸು ಅತ್ಯಂತ ವಿಚಿತ್ರವಾದದ್ದು. ನಿಯಮಗಳನ್ನು ಕೈಬಿಟ್ಟ ತಕ್ಷಣ ಆ ಮನಸ್ಸಿನಲ್ಲಿ ಅತಿ ಸೂಕ್ಷ್ಮವಾದ ಅಹಂಕಾರ ಬೇರೂರಲು ಶುರುವಾಗುತ್ತೆ. ಅಹಂಕಾರವಾ? ಭಕ್ತರಲ್ಲಿ ಅಹಂಕಾರ ಹೇಗೆ ಬರುತ್ತೆ? ಬರತ್ತೆ. ನಾನು ಇತರರಿಗಿಂತ ಮೇಲಿದ್ದೇನೆ, ನನಗಿನ್ನೂ ಈ ಸಾಮಾನ್ಯ ನಿಯಮಗಳ ಅಗತ್ಯವಿಲ್ಲ ಅನ್ನೋ ಆಧ್ಯಾತ್ಮಿಕ ಅಹಂಕಾರ ಅದು. ಈ ಅಹಂಕಾರವನ್ನು ಪ್ರತಿದಿನ ಪ್ರತಿಕ್ಷಣ ಒಡೆದು ಹಾಕುವ ಯಾಂತ್ರಿಕ ಸುತ್ತಿಗೆಯೇ ಶಾಸ್ತ್ರದ ನಿಯಮಗಳು. ಬೆಳಗಿನ ಆಚರಣೆಗಳಿರ್ಬೋದು, ವಿನೀತವಾಗಿ ತಲೆಬಾಗುದಿರ್ಬೋದು, ಇವೆಲ್ಲವೂ ಸಾಧಕನನ್ನು ನೆಲದ ಮೇಲೆ ಇರಿಸುವ ಲಂಗರುಗಳು. ಆದ್ರೆ ಆ ಲಂಗರುಗಳೇ ಸಾಧಕನಿಗೆ ಬೇಡಿಯಾದ್ರೆ ಹೇಗೆ ಅಂತ ನನ್ನ ಪ್ರಶ್ನೆ. ಕೃತಿಯಲ್ಲಿನ ಒಂದು ವಾಕ್ಯವನ್ನು ನಾವು ಆಳವಾಗಿ ಗಮನಿಸಬೇಕು. ತನ್ನ ದೇಹವಾಗಲಿ ದೇಹದ ಬೇಡಿಕೆಯಾಗಲಿ ಅರಿಯದ ಹಂತಕ್ಕೆ ತನ್ನ ಯಾತ್ರೆಯನ್ನು ತಲುಪ್ತಾನೆ ಅಂತ ಹೇಳಿದ್ದಾರೆ. ಹೌದು, ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕರ್ತೃತ್ವ ಭಾವ ನಶಿಸು ಹೋಗಿರುತ್ತೆ. ನಾನು ಮಾಡುತ್ತಿದ್ದೇನೆ ಎಂಬ ಭಾವನೆಯೇ ಇರಲ್ಲ. ಭಕ್ತನು ಪರಮಾತ್ಮನ ಕೈಗೊಂಬೆಯಾಗಿದ್ದಾಗ ಆತನಿಂದ ನಡೆಯುವ ಪ್ರತಿಯೊಂದು ಕಾರ್ಯವೂ ಅದು ಶಾಸ್ತ್ರ ಸಮ್ಮತವಾಗಿರಲಿ ಅಥವಾ ಹೊರತಾಗಿರಲಿ ಅದು ಭಗವಂತನ ಇಚ್ಛೆಯೇ ಆಗಿರ್ತದೆ ಅಲ್ವಾ? ಆದರೆ ಅದನ್ನು ನಿರ್ಧರಿಸುವವರು ಯಾರು? ಭಗವಂತನೇ. ಆ ಭಗವಂತನೇ ಆತನ ಮೂಲಕ ಕೆಲಸ ಮಾಡುತ್ತಿರುವಾಗ ಅದನ್ನು ಅಳೆಯಲು ನಿಮ್ಮ ಶಾಸ್ತ್ರದ ಅಳತೆಗೋಲುಗಳು ತುಂಬ ಸಣ್ಣದಾಗಲ್ವಾ? ನೀವೇ ಹೇಳಿದಿರಿ, ಅಹಂಕಾರವನ್ನು ಒಡೆಯಲು ಶಾಸ್ತ್ರ ಬೇಕು ಅಂತ. ಆದರೆ ಯಾವನೊಬ್ಬ ವ್ಯಕ್ತಿಯು ತಾನು ಎಂಬ ಅರಿವನ್ನೇ ಕಳೆದುಕೊಂಡಿದ್ದಾನೋ ಆತನ್ನಲ್ಲಿ ಅಹಂಕಾರ ಹುಟ್ಟಲು ಜಾಗವೆಲ್ಲಿದೆ ಹೇಳಿ? ಇದನ್ನೇ ಕೃತಿಯು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಿಸಿರುವುದು. ನೀವು ಹೇಳುವ ಆ ದೇಹದ ಅರಿವೇ ಇಲ್ಲದ ಸ್ಥಿತಿ ಬಹಳ ಬಹಳ ಅಪರೂಪದ ಹಾಗೂ ಅಸಾಧಾರಣ ಸಂದರ್ಭ. ಯಾರೋ ಒಬ್ಬ ಪರಮಹಂಸರು ಆ ಸ್ಥಿತಿಯಲ್ಲಿರಬಹುದು. ಹೌದು, ಅದೇ ಆ ಭಕ್ತಿಯ ಪರಾಕಾಷ್ಠೆ. ನಿಜ. ಆದ್ರೆ ಮೂಲಕೃತಿ ಎಚ್ಚರಿಸುವಂತೆ ಅಂತಹ ಆವೇಶದ ಅಥವಾ ದೈವಿಕ ಉನ್ಮಾದದ ಕ್ಷಣಗಳಲ್ಲಿ ನಡೆಯುವ ಕೃತ್ಯಗಳನ್ನು ಪರಮಾತ್ಮ ಕ್ಷಮಿಸುತ್ತಾನೆ, ಅದರಲ್ಲಿ ದೋಷವಿಲ್ಲ. ಆದ್ರೆ ಆ ಕೆಲವು ಕ್ಷಣಗಳ ಉನ್ಮಾದವನ್ನೇ ನೆಪವಾಗಿಟ್ಟುಕೊಂಡು ಉಳಿದ ಸಮಯದಲ್ಲೂ ನಿಯಮಗಳನ್ನು ಗಾಳಿಗೆ ತೂರುವುದು ಒಂದು ರೀತಿಯ ಆಧ್ಯಾತ್ಮಿಕ ಸ್ವಚ್ಛಂದತೆಯಲ್ವಾ? ಅದನ್ನು ಸ್ವಚ್ಛಂದತೆ ಅಂತ ಹೇಗೆ ಕರೆಯುತ್ತೀರಾ? ಯಾಕೆಂದ್ರೆ ಶ್ರದ್ಧಾಳುವಾದ ಸಾಧಕನು ನೀತಿ ನಿಯಮಗಳನ್ನು ನತಮಸ್ತಕನಾಗಿ ಪಾಲಿಸಲೇಬೇಕು. ನಾನು ಅರಿವನ್ನು ಕಳೆದುಕೊಂಡಿದ್ದೇನೆ ಅಂತ ಹೇಳಿಕೊಳ್ಳುವುದೇ ಒಂದು ರೀತಿಯ ಅರಿವು. ಭ್ರಮೆಯನ್ನು ಕತ್ತರಿಸಲು, ತಾನು ಎಲ್ಲಿ ನಿಂತಿದ್ದೇನೆ ಅಂತ ಕನ್ನಡಿ ಹಿಡಿಯಲು ಶಾಸ್ತ್ರ ಬೇಕೇ ಬೇಕು. ಕಾನೂನು ಒಬ್ಬ ದೇವಮಾನವನಿಗಾಗಲಿ ಸಾಮಾನ್ಯನಿಗಾಗಲಿ ಬೇರೆ ಬೇರೆಯಾಗಿರುವುದಿಲ್ಲ. ನೋಡಿ, ಇದು ಕೇವಲ ಕಾನೂನಿನ ಪ್ರಶ್ನೆ ಅಲ್ಲವೇ ಅಲ್ಲ. ಇದು ಮಧ್ವಾಚಾರ್ಯರ ಅಮಲಾಭಕ್ತಿಯ ಅಂತರಾಳದ ಪ್ರಶ್ನೆ. ಅಲ್ಲಿ ಕೇವಲ ನಿಯಮಗಳ ಯಾಂತ್ರಿಕ ಪಾಲನೆಗೆ ಮುಕ್ತಿಯನ್ನು ನೀಡುವ ಶಕ್ತಿ ಇಲ್ಲ. ನಾವು ಇದನ್ನು ಒಂದು ಸಾದೃಶ್ಯದ ಮೂಲಕ ನೋಡೋಣ. ಹೇಳಿ. ನದಿಯೊಂದು ಬೆಟ್ಟದಿಂದ ಹುಟ್ಟಿ ಸಮುದ್ರದತ್ತ ಹರಿಯುವಾಗ ದಡದ ನಿಯಮಗಳಿಗೆ ಬದ್ಧವಾಗಿ ಹರಿಯಲೇಬೇಕು. ಆ ದಡಗಳೇ ನೀವು ಹೇಳುವ ಶಾಸ್ತ್ರ. ದಡವಿಲ್ಲದಿದ್ದರೆ ನದಿ ದಿಕ್ಕು ತಪ್ಪಿ ಪ್ರವಾಹವಾಗುತ್ತೆ. ಅಲ್ಲಿಯವರೆಗೆ ನಿಮ್ಮ ವಾದವನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಹೌದು, ಅದು ಪ್ರಕೃತಿ ನಿಯಮ. ಆದ್ರೆ ಆ ನದಿ ಒಮ್ಮೆ ಸಮುದ್ರವನ್ನು ಸೇರಿದ ಮೇಲೆ, ಸಮುದ್ರದೊಡನೆ ಸಂಪೂರ್ಣವಾಗಿ ಒಂದಾದ ಮೇಲೆ ಅದಕ್ಕೆ ಆ ದಡದ ಹಂಗೇಕೆ? ಸಮುದ್ರದ ಒಳಗೆ ಹೋಗಿ ದಡಗಳನ್ನು ಹುಡುಕಲು ಸಾಧ್ಯವೇ? ಅದೇ ರೀತಿ ಭಕ್ತನು ಪರಮಾತ್ಮನಿಗೆ ಸಂಪೂರ್ಣವಾಗಿ ಸಮರ್ಪಿತನಾಗಿ ಆತನೊಡನೆ ಏಕರೂಪತೆ ಸಾಧಿಸಿದಾಗ ಆಚರಣೆಗಳು ತಾನಾಗಿಯೇ ಅರ್ಥ ಕಳೆದುಕೊಳ್ಳುತ್ತವೆ. ದಡವೇ ಇಲ್ಲದ ಮೇಲೆ ನಿಯಮಗಳೆಲ್ಲಿಂದ ಬರುತ್ತವೆ? ನದಿ ಮತ್ತು ಸಮುದ್ರದ ಸಾದೃಶ್ಯ ಕೇಳಲು ಬಹಳ ಹಿತವಾಗಿದೆ. ಆದ್ರೆ ಪ್ರಕೃತಿಯ ನಿಯಮ ಅಲ್ಲಿಗೆ ಮುಗಿಯೋದಿಲ್ಲ ಅನ್ನೋದಲ್ಲ ನಾವು ಮರಿಬಾರ್ದು. ಹೇಗೆ ಮುಗಿಯಲ್ಲ? ನದಿ ಸಮುದ್ರ ಸೇರಿತಲ್ವಾ? ನದಿ ಸಮುದ್ರ ಸೇರಿದ ಮೇಲೆ ಅದಕ್ಕೆ ದಡದ ಹಂಗಿಲ್ಲದಿರಬಹುದು. ಆದರೆ ಸಮುದ್ರ ಸೇರಿದ ಆ ನೀರು ಮತ್ತೆ ಆವಿಯಾಗಿ, ಮೋಡವಾಗಿ, ಮಳೆಯಾಗಿ ಭೂಮಿಗೆ ಬಂದು ಬೇರೆ ನದಿಗಳಿಗೆ ಜೀವ ನೀಡುವ ಪ್ರಕ್ರಿಯೆಯೊಂದು ಇದೆಯಲ್ವಾ? ಜಲಚಕ್ರದ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಆ ಇಡೀ ಜಲಚಕ್ರ ನಿರಂತರವಾಗಿ ನಡಿಬೇಕಾದ್ರೆ ಪ್ರಕೃತಿಯ ಮೂಲ ನಿಯಮಗಳು ಅಬಾಧಿತವಾಗಿರಲೇಬೇಕು. ಮಳೆಯ ಹನಿಯೊಂದು ನಾನು ಸಮುದ್ರ ಸೇರಿದ್ದೆ, ನನಗೀಗ ಗುರುತ್ವಾಕರ್ಷಣೆಯ ನಿಯಮ ಅನ್ವಯಿಸೋದಿಲ್ಲ ಅಂತ ಹೇಳಲು ಸಾಧ್ಯವೇ? ಇಲ್ಲ ಅಲ್ವಾ? ಅದು ಸಾಧ್ಯವಿಲ್ಲ. ಅದೇ ರೀತಿ ಕೃತಿಯು ವಿಭಜಿಸುವಂತೆ ಸಮಾಜದಲ್ಲಿ ಸಾಧಕರು ಮತ್ತು ಸಿದ್ಧಪುರುಷರು ಇಬ್ಬರೂ ಇದ್ದಾರೆ. ಸಿದ್ಧಪುರುಷರು ಸಮುದ್ರ ಸೇರಿದ ನದಿಯಂತೆ ಇರಬಹುದು. ಅವರಿಗೆ ಶಾಸ್ತ್ರದಿಂದ ಯಾವುದೇ ವೈಯಕ್ತಿಕ ಲಾಭ ಅಥವಾ ಪ್ರಯೋಜನ ಇಲ್ಲದಿರಬಹುದು. ಆದರೆ
ಶಾಸ್ತ್ರರಕ್ಷಣೆಯ ಘನ ಕಾರ್ಯಕ್ಕಾಗಿ ಅವರು ಕಟ್ಟುಪಾಡುಗಳಿಗೆ ಒಳಪಡಬೇಕು ಎನ್ನುತ್ತದೆ ಗ್ರಂಥ. ಶಾಸ್ತ್ರರಕ್ಷಣೆಯ ಘನಕಾರ್ಯ ಅಂದ್ರೆ ಏನು? ಅಂದ್ರೆ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಲು, ಮುಂದಿನ ಪೀಳಿಗೆ ದಾರಿ ತಪ್ಪದಿರಲು ಅವರು ಆಚರಣೆಗಳನ್ನು ಮಾಡಬೇಕು. ಇದಕ್ಕೆ ನಾವು ಲೋಕಸಂಗ್ರಹ ಅಂತೀವಿ. ಇಲ್ಲಿ ನಾವು ಅತ್ಯಂತ ದೊಡ್ಡ ತಾತ್ವಿಕ ಬಿಕ್ಕಟ್ಟೊಂದನ್ನು ಎದುರಿಸ್ತಿದ್ದೇವೆ ನೋಡಿ. ದಯವಿಟ್ಟು ಯೋಚಿಸಿ, ಒಬ್ಬ ಸಿದ್ಧಪುರುಷನು ಸಂಪೂರ್ಣವಾಗಿ ಬಿಡುಗಡೆಗೊಂಡ ಜೀವವೊಂದು ತನಗೆ ಅಗತ್ಯವಿಲ್ಲದಿದ್ದರೂ ಕೇವಲ ಸಮಾಜದ ಜನರಿಗಾಗಿ ಅವರಿಗೊಂದು ಮಾದರಿಯಾಗಲು ನಿಯಮಗಳನ್ನು ಪಾಲಿಸುತ್ತಾನೆ ಎಂದ್ರೆ ಅದು ಕೇವಲ ಒಂದು ಕೃತಕ ಪ್ರದರ್ಶನ ಅಥವಾ ನಟನೆಯಾಗಲ್ವಾ? ನಟನೆ ಅಂತ ಯಾಕನ್ಸುತ್ತೆ ನಿಮ್ಗೆ? ಯಾಕೆಂದ್ರೆ ಆಂತರಿಕವಾಗಿ ಮುಕ್ತವಾದ ಜೀವಾತ್ಮ ಬಾಹ್ಯ ಸಮಾಜದ ಕಟ್ಟುಪಾಡುಗಳಿಗೆ ಮತ್ತೆ ತನ್ನನ್ನು ತಾನು ಕೃತಕವಾಗಿ ಬಂಧಿಸಿಕೊಳ್ಳುವುದು ಎಂದರೇನು ಅರ್ಥ? ಒಂದು ದೊಡ್ಡ ಸಂಸ್ಥೆಯ ಮುಖ್ಯಸ್ಥನ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಆತನಿಗೆ ತಾನು ಯಾರು ಎಂದು ನೆನಪಿಸಿಕೊಳ್ಳಲು ಕೊರಳಲ್ಲಿ ಗುರುತಿನ ಚೀಟಿ ಹಾಕಿಕೊಳ್ಳುವ ಅಗತ್ಯವಿಲ್ಲ ಅಲ್ವಾ? ಹೌದು, ಅಗತ್ಯವಿಲ್ಲ. ಆದರೆ ಹೊಸದಾಗಿ ಸೇರಿದ ಉದ್ಯೋಗಿಗಳು ನಿಯಮ ಪಾಲಿಸಲಿ ಅಂತ ಆತ ತಾನೂ ಗುರುತಿನ ಚೀಟಿ ಹಾಕಿಕೊಂಡು ಪ್ರವೇಶದ್ವಾರದಲ್ಲಿ ತಪಾಸಣೆಗೆ ಒಳಪಡ್ತಾನೆ. ಇದು ಆ ಮುಖ್ಯಸ್ಥನಿಗೆ ಕೇವಲ ಕೆಲವೇ ನಿಮಿಷಗಳ ನಾಟಕ. ಆದರೆ ಒಬ್ಬ ಸಿದ್ಧಪುರುಷನಿಗೆ ಆತ ತನ್ನ ಜೀವನದ 24 ಗಂಟೆಗಳ ಕಾಲವೂ ಸಾಯುವವರೆಗೂ ಈ ಯಾಂತ್ರಿಕ ಆಚರಣೆಗಳನ್ನು ನಟಿಸ್ತಲೇ ಇರಬೇಕಾ? ಅದು ನಟನೆಯಲ್ಲ. ಇದೊಂದು ಆಧ್ಯಾತ್ಮಿಕ ದಣಿವಲ್ವಾ? ಕೇವಲ ಮಾದರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಸಹಜತೆಯನ್ನು ಕೊಂದುಕೊಂಡು ಬಾಳುವ ಈ ಬದುಕು ಆ ಶುದ್ಧ ಭಕ್ತಿಗೆ ಮಾಡುವ ಅಪಚಾರ ಅಂತ ನನಗನಿಸುತ್ತೆ. ಕ್ಷಮಿಸಿ, ಆದ್ರೆ ಇದನ್ನು ಕೃತಕ ಪ್ರದರ್ಶನ ಅಥವಾ ನಟನೆ ಅಂತ ಕರೆಯುವುದನ್ನು ನಾನು ಖಂಡಿತವಾಗಿ ಒಪ್ಪಲಾರೆ. ಇದು ನಟನೆಯಲ್ಲ, ಇದು ಅಗಾಧವಾದ ಕರುಣೆ, ಸಮಾಜದ ಬಗೆಗಿನ ಅಪಾರವಾದ ಜವಾಬ್ದಾರಿ ಇದು. ಕರುಣೆ ಅಂದ್ರೆ ನಿಯಮ ಪಾಲಿಸುವುದೇ? ಹೌದು. ಕೃತಿಯು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾದ ನಿಲುವನ್ನು ಹೊಂದಿದೆ. ಸಿದ್ಧಪುರುಷರಾದವರು ಶಾಸ್ತ್ರಗಳಿಂದ ಪ್ರಯೋಜನವನ್ನು ಪಡೆದೇ ಇದ್ದಾಗ್ಯೂ ಆಚರಣೆಗಳನ್ನು ಮಾಡಬೇಕು ಅಂತ ಹೇಳಿದೆ. ಏಕೆಂದ್ರೆ ಸಮಾಜದ ಸಾಮಾನ್ಯ ಜನರು ಯಾವಾಗಲೂ ಶ್ರೇಷ್ಠರನ್ನು ಅನುಕರಿಸುತ್ತಾರೆ. ಯದ್ಯದಾಚರತಿ ಶ್ರೇಷ್ಠಃ. ಎಕ್ಸಾಕ್ಟ್ಲಿ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಅನ್ನೋ ಗೀತೆ ವಾಕ್ಯವನ್ನು ನೆನಪಿಸಿಕೊಳ್ಳಿ. ಸಿದ್ಧಪುರುಷನು ತನಗೆ ಅಗತ್ಯವಿಲ್ಲ ಅಂತ ಶಾಸ್ತ್ರವನ್ನು ಧಿಕ್ಕರಿಸಿದರೆ ಆತನ ಹಿಂದಿರುವ ಸಾವಿರಾರು ಸಾಮಾನ್ಯ ಸಾಧಕರು ತಮಗಿನ್ನೂ ಆ ಆಂತರಿಕ ಶುದ್ಧಿ ಬರದಿದ್ದರೂ ಶಾಸ್ತ್ರವನ್ನು ಧಿಕ್ಕರಿಸಲು ಶುರು ಮಾಡ್ತಾರೆ. ಅದು ಅಪಾಯಕಾರಿ ನಿಜ. ಇದೊಂದು ಸಣ್ಣ ಉದಾಹರಣೆಯಿಂದ ವಿಶ್ಲೇಷಿಸ್ತೀನಿ. ಜ್ವರ ಬಂದಿರುವ ಮಗುವಿಗೆ ಔಷಧ ಕುಡಿಸಬೇಕಾದಾಗ ತಾಯಿಗೆ ಆ ಔಷಧದ ಅಗತ್ಯವಿಲ್ಲದಿದ್ದರೂ ಮಗು ಧೈರ್ಯವಾಗಿ ಕುಡಿಲಿ ಅಂತ ತಾನೂ ಸ್ವಲ್ಪ ಕುಡಿದು ತೋರಿಸ್ತಾಳೆ ಅಲ್ವಾ? ಅದನ್ನ ನೀವು ನಾಟಕ ಅಥವಾ ದಣಿವಂತೀರಾ? ಇಲ್ಲ, ಖಂಡಿತ ಇಲ್ಲ. ಅದು ತಾಯಿಯ ವಾತ್ಸಲ್ಯ. ಮಹಾತ್ಮರು ತಮ್ಮ ಆಂತರಿಕ ಅನುಭವಗಳನ್ನು ದಾಟಿದ ಮೇಲೂ ಶಾಸ್ತ್ರ ರಕ್ಷಣೆಗೇ ತಮ್ಮನ್ನು ತೊಡಗಿಸಿಕೊಳ್ಳೋದು ಇದೇ ಕಾರಣಕ್ಕಾಗಿ. ಅವರಿಗೆ ಈ ಆಚರಣೆಗಳು ದಣಿವನ್ನೇ ತರುವುದಿಲ್ಲ, ಏಕೆಂದರೆ ಅವರು ಅದನ್ನು ನಾನು ಮಾಡ್ತಿದ್ದೀನಿ ಅನ್ನೋ ಕರ್ತೃತ್ವ ಭಾವದಿಂದ ಮಾಡುವುದೇ ಇಲ್ಲ. ಆ ತಾಯಿಯ ವಾತ್ಸಲ್ಯದ ಉದಾಹರಣೆ ನಿಜಕ್ಕೂ ಬಲವಾದ ವಾದ. ಸಿದ್ಧಪುರುಷನು ಆಚರಣೆಗಳನ್ನು ಮಾಡುವುದು ತನ್ನ ಉದ್ಧಾರಕ್ಕಲ್ಲ, ಲೋಕಸಂಗ್ರಹಕ್ಕಾಗಿ, ಇತರರ ಉದ್ಧಾರಕ್ಕಾಗಿ ಅನ್ನೋ ನಿಮ್ಮ ತರ್ಕದ ಹಿಂದಿನ ಕಳಕಳಿ ನನಗೆ ಅರ್ಥವಾಗ್ತಿದೆ. ಆದರೆ ನಾರದ ಭಕ್ತಿ ಸೂತ್ರವು ಬಿಡಿಸಿಡುವ ಆ ಭಕ್ತಿಯ ಪರಮಾವಧಿಯನ್ನು ನಾವು ಮತ್ತೆ ನೆನಪಿಸಿಕೊಳ್ಳಬೇಕು. ಆ ಭಾವಪರವಶತೆಯ ಹಂತ. ಹೌದು. ಆ ಭಾವಪರವಶತೆಯಲ್ಲಿ ಭಕ್ತನ ಭೌತಿಕ ಅಸ್ತಿತ್ವವೇ ಶೂನ್ಯವಾಗಿರುವಾಗ ಆತ ಸಮಾಜಕ್ಕೆ ಮಾದರಿಯಾಗುವ ಬಗ್ಗೆ ಯೋಚಿಸಲು ಅಥವಾ ಲೆಕ್ಕಾಚಾರ ಹಾಕಲು ಕೂಡ ಹೇಗೆ ಸಾಧ್ಯ? ನಾನು ಹೀಗೆ ಮಾರಿದರೆ ಸಮಾಜ ಹೀಗೆ ಕಲಿಯುತ್ತದೆ ಅನ್ನೋ ಲೆಕ್ಕಾಚಾರವೇ ಒಂದು ರೀತಿಯ ಭೌತಿಕ ಪ್ರಜ್ಞೆ ಅಲ್ವಾ? ಆದರೆ ಅವರಿಗೆ ಆ ಪ್ರಜ್ಞೆ ಮರಳಿದಾಗ ಅಮಲ ಭಕ್ತಿ ಎಂದರೆ ಯಾವುದೇ ಲೆಕ್ಕಾಚಾರಗಳಿಲ್ಲದ ಶುದ್ಧ ಸ್ಥಿತಿ. ಆ ಸ್ಥಿತಿಯಲ್ಲಿ ಆತನ ಮೌನ, ಆತನ ಅಸ್ತಿತ್ವ, ಆತನ ಕಣ್ಣಿನ ದೃಷ್ಟಿಯೇ ಜಗತ್ತಿಗೆ ಅತಿಗೊಡ್ಡ ಮಾರ್ಗದರ್ಶನವಾಗುತ್ತದೆ ಹೊರತು ಆತ ಯಾಂತ್ರಿಕವಾಗಿ ಮಾಡುವ ಪೂಜೆ ಪುನಸ್ಕಾರಗಳಲ್ಲ. ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಒಬ್ಬ ಬುದ್ಧನ, ಒಬ್ಬ ರಮಣ ಮಹರ್ಷಿಯ ಆಂತರಿಕ ಪ್ರಕಾಶವೇ ಸಮಾಜದ ಅಂಧಕಾರವನ್ನು ಕಳೆಯಬಲ್ಲದು. ಬಾಹ್ಯ ಆಚರಣೆಗಳಿಗಿಂತ ಆತನ ಆಂತರಿಕ ಶುದ್ಧತೆಯೇ ಸಮಾಜಕ್ಕೆ ನೀಡಬಹುದಾದ ಅತ್ಯಂತ ಶ್ರೇಷ್ಠ ಮಾದರಿ ಅಂತ ನಾನು ವಾದಿಸ್ತೀನಿ. ಹೌದು, ಆತನ ಆಂತರಿಕ ಶುದ್ಧತೆಯೇ ಅತ್ಯುನ್ನತವಾದದ್ದು ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಸಾಮಾನ್ಯ ಮನುಷ್ಯನಿಗೆ ಆ ಆಂತರಿಕ ಶುದ್ಧತೆಯನ್ನು ಗ್ರಹಿಸುವ, ಅಳೆಯುವ ಆ ದಿವ್ಯದೃಷ್ಟಿ ಇರುತ್ತಾ? ಇಲ್ಲ ಅಲ್ವಾ? ಸಾಮಾನ್ಯರಿಗೆ ಅದು ಕಷ್ಟ, ನಿಜ. ಸಾಮಾನ್ಯ ಮನುಷ್ಯನ ಕಣ್ಣಿಗೆ ಕಾಣುವುದು ಕೇವಲ ಬಾಹ್ಯ ವರ್ತನೆ. ಆಂತರಿಕ ಪ್ರಕಾಶ ಎಷ್ಟೇ ದೊಡ್ಡದಿದ್ರೂ ಅದನ್ನು ಸಮಾಜಕ್ಕೆ ಅರ್ಥವಾಗುವ ಭಾಷೆಯಲ್ಲಿ ಅನುವಾದಿಸಿ ಹೇಳಬೇಕಾಗುತ್ತದೆ.
ಕೃತಿಯು ಒತ್ತಿ ಹೇಳುವ ವಾಕ್ಯವನ್ನು ಗಮನಿಸಿ, ಸಿದ್ಧಪುರುಷರಾದವರು ಶಾಸ್ತ್ರದ ನಿಲುವುಗಳನ್ನು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಸಮಾಜಕ್ಕೆ ವಿಶದಪಡಿಸಬೇಕಾಗುತ್ತದೆ ಅಂತ. ಅಂದ್ರೆ ಆಚರಣೆಗಳ ಮೂಲಕ. ಹೌದು. ಮನುಷ್ಯನ ಮನಸ್ಸು ಎಷ್ಟು ದುರ್ಬಲವೆಂದರೆ ಅದು ಯಾವತ್ತೂ ಸುಲಭದ ದಾರಿಯನ್ನು ಹುಡುಕುತ್ತದೆ. ಒಬ್ಬ ರಮಣ ಮಹರ್ಷಿಯ ಮೌನವನ್ನು ನೋಡಿ, ಓಹೋ, ಸುಮ್ನೆ ಕೂತ್ರ ಜ್ಞಾನ ಬಂದ್ಬಿಡತೆ ಅಂತ ಸಾಮಾನ್ಯರು ಕೆಲ್ಸ ಬಿಟ್ಟು ಕೂರುವ ಅಪಾಯವಿದೆ. ಹಾಗೆ ದಾರಿ ತಪ್ಪುವ ಸಾಧ್ಯತೆ ಇದೆ ಅಂತೀರಾ? ಖಂಡಿತ. ಹಾಗಾಗಿಯೇ ಜ್ಞಾನಿಯಾದವನು ಸಮಾಜದ ನಡುವೆ ಇದ್ದುಕೊಂಡು ಸಾಮಾನ್ಯನಂತೆಯೇ ಬೆವರು ಸುರಿಸಿ ಧರ್ಮದ ಕೆಲಸ ಮಾಡಬೇಕಾಗ್ತದೆ. ಆ ಮೂಲಕ ಕರ್ಮ ಮತ್ತು ನಿಯಮಗಳ ಮಹತ್ವವನ್ನು ಎತ್ತಿಹಿಡಿಬೇಕಾಗ್ತದೆ. ತಮ್ಮ ಆಂತರಿಕ ಪಯಣ ಮುಗಿದಿದ್ದರೂ ಉಳಿದವರ ಪಯಣ ಸುಗಮವಾಗಲಿ ಅಂತ ಅವರು ಹಳೆಯ ದಾರಿಯಲ್ಲೇ ಮತ್ತೆ ಮತ್ತೆ ನಡೆಯುತ್ತಾರೆ. ಈ ಸುದೀರ್ಘ ಹಾಗೂ ಜಟಿಲವಾದ ವಾದ ಪ್ರತಿವಾದಗಳನ್ನು ನಾವು ಒಟ್ಟಾರೆಯಾಗಿ ಹೇಳಬೇಕೆಂದರೆ ನನ್ನ ದೃಷ್ಟಿಕೋನ ಇಷ್ಟೇ. ಅಂತಿಮ ಹಂತದ ಭಕ್ತಿಯು ಅಂದ್ರೆ ಅಮಲ ಭಕ್ತಿಯು ವ್ಯಕ್ತಿಗೆ ನೀಡುವ ಸಂಪೂರ್ಣ ಸ್ವಾತಂತ್ರ್ಯವು ಭೌತಿಕ ನಿಯಮಗಳ ಹಂಗನ್ನು ಮೀರಿದ್ದು. ಆ ಭಾವಪರವಶತೆಯ ಪರಮೋಚ್ಚ ಸ್ಥಿತಿಯಲ್ಲಿ ಎಲ್ಲಿ ಸಾಧಕನು ದೈಹಿಕ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೋ ಅಲ್ಲಿ ಭಗವಂತನೊಡನೆ ಏಕರೂಪತೆ ಸಾಧಿಸುವುದೇ ಏಕೈಕ ಸತ್ಯವಾಗುತ್ತದೆ. ಆ ಹಂತದಲ್ಲಿ ಶಾಸ್ತ್ರಗಳ ನಿರ್ಬಂಧ ತಾನಾಗಿಯೇ ನೈಸರ್ಗಿಕವಾಗಿ ಕಳಚಿಬೀಳುತ್ತದೆ. ಭಕ್ತಿಯ ಪರಾಕಾಷ್ಠೆಯನ್ನು ಯಾವುದೇ ಭೌತಿಕ ಸಾಮಾಜಿಕ ಚೌಕಟ್ಟಿನ ಒಳಗೆ ಅಥವಾ ಲೋಕಸಂಗ್ರಹದ ಲೆಕ್ಕಾಚಾರದೊಳಗೆ ಬಂಧಿಸಲು ಸಾಧ್ಯವಿಲ್ಲ. ಅದು ಗೂಡನ್ನು ಒಡೆದು ಹೊರಬಂದ ಚಿಟ್ಟೆಯ ಆಕಾಶಯಾನ. ಅದೇ ನನ್ನ ನಿಲುವಿನ ಸಾರಾಂಶ ಏನೆಂದರೆ, ಆಧ್ಯಾತ್ಮಿಕ ಸಾಧನೆ ಎಷ್ಟೇ ಎತ್ತರಕ್ಕೇರಿದರೂ, ಭಕ್ತಿಯು ಎಷ್ಟೇ ಶುದ್ಧವಾಗಿದ್ದರೂ, ಪ್ರಜ್ಞೆ ಮತ್ತು ದೇಹ ಇರುವವರೆಗೂ ಶಾಸ್ತ್ರದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಅದು ಬರೀ ನಿಯಮವಲ್ಲ, ಅಹಂಕಾರವನ್ನು ಚಿವುಟಿ ಹಾಕುವ ರಕ್ಷಾಕವಚ. ರಕ್ಷಾಕವಚ. ಹೌದು. ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ಧಪುರುಷರಿಗೆ ನಿಯಮಗಳ ಅಗತ್ಯ ಇಲ್ಲದಿರಬಹುದು, ಆದರೆ ಸಮಾಜವನ್ನು ಧರ್ಮದ ಮಾರ್ಗದಲ್ಲಿ, ಶಿಸ್ತಿನ ಮಾರ್ಗದಲ್ಲಿ ಮುನ್ನಡೆಸುವ ಆ ಮಹಾನ್ ಜವಾಬ್ದಾರಿ ಅವರ ಮೇಲಿರುತ್ತದೆ. ಆ ಲೋಕಸಂಗ್ರಹದ ಶಾಸ್ತ್ರ ರಕ್ಷಣೆಯ ಘನ ಕಾರ್ಯಕ್ಕಾಗಿ ಅವರು ಆ ಕಟ್ಟುಪಾಡುಗಳನ್ನು ಅತ್ಯಂತ ಪ್ರೀತಿಯಿಂದ, ಕರುಣೆಯಿಂದ ಗೌರವಿಸುತ್ತಾರೆ. ಸ್ವಾತಂತ್ರ್ಯ ಅನ್ನೋದು ಜವಾಬ್ದಾರಿಯಿಂದ ಓಡಿಹೋಗುವುದಲ್ಲ, ಬದಲಾಗಿ ಆ ಜವಾಬ್ದಾರಿಯನ್ನು ಅಹಂಕಾರವಿಲ್ಲದೆ ನಿರ್ವಹಿಸೋದು. ಆದ್ರೂ ನೋಡಿ, ಈ ನಮ್ಮ ಚರ್ಚೆಯಲ್ಲಿ ಒಂದು ಅತ್ಯಂತ ಮಹತ್ವದ ಅಂಶದಲ್ಲಿ ನಮ್ಮಿಬ್ಬರ ಒಮ್ಮತವಿದೆ. ಕೃತಿಯು ಸ್ಪಷ್ಟವಾಗಿ ಎಚ್ಚರಿಸುವಂತೆ ನೈಜ ಭಕ್ತಿ ಮತ್ತು ಕೇವಲ ನಿಯಮಗಳ ಯಾಂತ್ರಿಕ ಪಾಲನೆ ಇವೆರಡೂ ಒಂದಲ್ಲ ಅಲ್ವಾ? ಹೌದು, ಖಂಡಿತ ಒಂದಲ್ಲ. ಕೇವಲ ಶಾಸ್ತ್ರಗಳನ್ನು, ನಿಯಮಗಳನ್ನು ಹೃದಯವಿಲ್ಲದೆ ಯಾಂತ್ರಿಕವಾಗಿ ಪಾಲಿಸುವುದರಿಂದ ಮುಕ್ತಿ ಖಂಡಿತ ಸಿಗುವುದಿಲ್ಲ ಎಂಬುದನ್ನು ಮಧ್ವಾಚಾರ್ಯರ ಸಿದ್ಧಾಂತವೂ ಒಪ್ಪುತ್ತೆ. ಅಮಲ ಭಕ್ತಿಯಿಲ್ಲದ ಬರೀ ಆಚರಣೆಗಳು ಒಳಮರಕ್ಕೆ ನೀರು ಹುಯ್ದಂತೆ. ಹಾಗೆಯೇ ಸಿದ್ಧಪುರುಷರ ಮತ್ತು ಸಾಮಾನ್ಯ ಸಾಧಕರ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಅನ್ನೋ ನಿಮ್ಮ ಕಳಕಳಿಯೂ ಸತ್ಯ. ಹೌದು, ಸಿದ್ಧಪುರುಷರ ಪರಮೋಚ್ಚ ಸ್ಥಿತಿಯನ್ನು ಸಾಮಾನ್ಯ ಸಾಧಕರು ತಾವಿನ್ನೂ ಆ ಹಂತಕ್ಕೆ ಏರದೆ ಕೇವಲ ಅನುಕೂಲ ಸಿಂಧುವಾಗಿ ಅನುಕರಿಸಲು ಹೋಗಬಾರದು ಎಂಬ ಎಚ್ಚರಿಕೆ ಸದಾ ಇರಬೇಕು. ಸ್ವಾತಂತ್ರ್ಯ ಮತ್ತು ಶಿಸ್ತು ಇವೆರಡೂ ಆಧ್ಯಾತ್ಮಿಕ ಬೆಳವಣಿಗೆಯ ಬೇರ್ಪಡಿಸಲಾಗದ ಎರಡು ಮುಖಗಳು. ನಿಜ. ವೈಯಕ್ತಿಕ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾಜದ ಧಾರ್ಮಿಕ ಚೌಕಟ್ಟುಗಳ ನಡುವಿನ ಈ ಸಂಘರ್ಷ, ಈ ಸಮತೋಲನ ಅಷ್ಟು ಸುಲಭವಾಗಿ ಬಗೆಹರಿಯುವಂತಹುದ್ದಲ್ಲ. ಖಂಡಿತ ಇದು ನಿರಂತರವಾದ ಚಿಂತನೆ. ಸಿದ್ಧಪುರುಷನೊಬ್ಬ ತನಗೆ ಬೇಡದಿದ್ದರೂ ಮುಂದಿನ ತಲೆಮಾರಿಗಾಗಿ ಕಟ್ಟುಪಾಡುಗಳನ್ನು ಪಾಲಿಸುವ ಅಪಾರ ಕರುಣೆ ಒಂದೆಡೆಯಾದರೆ, ದೇವರಲ್ಲಿ ಸಂಪೂರ್ಣ ಲೀನವಾಗಿ ತನ್ನನ್ನು, ಜಗತ್ತನ್ನು, ನಿಯಮಗಳನ್ನು ಮರೆಯುವ ಭಕ್ತಿಯ ಪರಾಕಾಷ್ಠೆ ಇನ್ನೊಂದೆಡೆ. ಜ್ಞಾನಗ್ರಂಥಮಾಲಾದ ಈ ಸಂಚಿಕೆಯು ನಮ್ಮನ್ನ ಇಂತಹ ಅತ್ಯಂತ ಸಂಕೀರ್ಣ ಹಾಗೂ ಆಳವಾದ ತಾತ್ವಿಕ ಒಗಟಿನೆನೆಗೆ ಕರೆದೊಯ್ದಿದೆ. ಈ ಭಕ್ತಿ ಮತ್ತು ಶಿಸ್ತಿನ ದ್ವಂದ್ವದ, ಗೂಡು ಮತ್ತು ಚಿಟ್ಟೆಯ ವಿಶ್ಲೇಷಣೆಯನ್ನು ನಮ್ಮ ಕೇಳುಗರ ವಿವೇಚನೆಗೆ ಬಿಡುತ್ತಿದ್ದೇವೆ. ಈ ಕುರಿತು ಯೋಚಿಸಿ ನಿಮ್ಮದೇ ಆದ ದೃಷ್ಟಿಕೋನವನ್ನು ರೂಪಿಸಿಕೊಳ್ಳಿ. ವಂದನೆಗಳು.